ಹಾಯ್ ಹಲೋ ನಮಸ್ಕಾರ ರೀ. ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ನಾವೊಂದು ಹಳ್ಳಿಗೆ ಬಂದೀನಿ, ನಿಲ್ಗುಂದ್ ಅಂಥೇಳಿ. ಸೊ ಸಿಟಿಯಿಂದ ಸಡನ್ಲಿ ಹಳ್ಳಿಗೆ ಬಂದ್ರೆ ಒಂದು ವಾತಾವರಣ, ಒಂದು ಮನಿದೊಂದು ಇಂಟೀರಿಯರ್ ಅದು ನೋಡೋಕೆ ಮಸ್ತ್ ಇರ್ತೈತಿ. ನಾ ಆ್ಯಕ್ಚುಲಿ ಇದು ವಿಡಿಯೋ ಆಲ್ರೆಡಿ ಹಾಕಿದ್ದೆ, ಬಟ್ ನೈಟ್ ವ್ಯೂ ಒಳಗೆ ಹಾಕಿರಲಿಲ್ಲ. ಸೊ ನೈಟ್ ಒಳಗೆ ವ್ಯೂ ಒಳಗೆ ಹಾಕೋಣ ಅಂತಂದು ಪ್ಲ್ಯಾನ್ ಮಾಡಿದೆ. ದಿಸ್ ಹಳ್ಳಿ ಮನೆ ನೋಡಿರಿ ಎಷ್ಟು ಚಲೋ ಇರ್ತೈತಿ, ಮಸ್ತ್ ಮಜಾ ಇರ್ತೈತಿ ಎಲ್ಲ. ಲೈಕ್ ಇಲ್ಲಿ ಹೆಂಗೆ ಗೊತ್ತೇನು ರೀ, ಮೊಬೈಲ್ ಕಮ್ಮಿ ಯೂಸ್ ಮಾಡಿಬಿಡ್ತಾರೆ ಮತ್ತು ಜಾಸ್ತಿ ಜನದ ಜೊತೆ ಬೆರೆಯೋದು ಜಾಸ್ತಿ. ಸ್ಪೆಷಲಿ ಒಂದು ನೀಟ್ನೆಸ್ ನೋಡಿರಿ ಮನಿದೆ. ಬರೀ ನಿಮ್ಗೆ ತೋರಿಸ್ತೇನೆ, ಇನ್ನೂ ಮಸ್ತ್ ಅನಿಸ್ತೈತಿ ನೋಡಿರಿ. ಹಳ್ಳಿದೊಂದು ಒಂದು ಪ್ಲ್ಯಾನ ಹೆಂಗಿರ್ತಾವೆ ಏನಪ್ಪ ಅಂತಂದ್ರೆ, ಹಿಂಗೆ ಬೆಡ್ರೂಮು ಹಾಲ್ ಎಲ್ಲ ಸಪ್ರೇಟ್ ಇರೋಂಗಿಲ್ಲ. ಲೈಕ್ ಒಂದು ಎಲ್ಲ ರೀತಿಯೂ ನಿಮಗೆ ತೋರಿಸ್ತೇನೆ ನೋಡಿರಿ. ಇದು ಹಾಲ್, ಸ್ಪೆಷಲಿ ಫೋಟೋಸ್ ಇದೆಲ್ಲ ನೋಡಿರಿ ಎಷ್ಟು ಮಜಾ ಅನಿಸ್ತೈತೆ ನೋಡ್ಬೇಕಂತಂದ್ರೆ. ಇಲ್ಲಿ ನಮ್ಮ ಮನೆ ಖಾಲಿ ಐತಿ ಮತ್ತು ಲೈಟ್ ನೋಡಿರಿ, ಲೈಟ್ ಅಂತೂ ಸಿಗೋವಲ್ಲ ನನಗೆ. ನಾನು ಕನ್ಫ್ಯೂಸ್ ಆಗೀನಿ. ಈ ಲೈಟ್ ಐತೋ ಇಲ್ಲೂ ಗೊತ್ತಿಲ್ಲ. ಹಾಂ ನೋಡಿರಿ, ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಇದು ಹಾಲ್, ಆಮೇಲೆ ಇದೊಂದು ರೂಮಿಗೆ ಬಾಗಿಲ ಇಲ್ಲ ನೋಡಿರಿ. ಈಗಿನವ್ರು ಬರೀ ಬಾಗಿಲ ಬಡ್ಕೊಂಡು ಕುಂದಿರ್ತಾರೆ ರೂಮ್ ಇತ್ತಂದ್ರೆ. ಅದಕ್ಕೆ ಮೊದಲಿನವ್ರು ಬರೀ ಅಷ್ಟೇ, ರೂಮ್ ಬಾಗಿಲ ಇಲ್ಲ. ಮತ್ತು ನೀಟಾಗಿ ಫೋಟೋಸ್, ಈಗಿನವ್ರು ದೇವ್ರ ಫೋಟೋಸ್ ಇಡೋಕ್ಕೂ ವಿಚಾರ ಮಾಡ್ತಾರೆ. ಅದಕ್ಕೆ ಹಿಂದುತ್ವದ ಮೇಲೆ ಸ್ವಲ್ಪ ಕಡಿಮೆ ನಾಲೆಜ್, ಹುಂಬತನದ ಮಾತುಗಳು ಭಾಳ ನೋಡಿರಿ. ಈಗ ಇಂಟೀರಿಯರ್ ವರ್ಕ್ ಮಾಡಿ ಸುಡ್ಗಾಡು ಶುಂಠಿ ಏನದ ಕಬೋರ್ಡ್ ಮಾಡಿಸೋದಂತ ಆದಂತ. ಇಲ್ಲಿ ಹಂಗಲ್ಲ, ಒಂದೊಂದು ರ್ಯಾಕ್ ಅದ್ರದ್ದೇನೈತಿ ನೀಟ್ ಅಲ್ಲೂ ಸತ್ಯಕ್ಕೆ ನೋಡಿರಿ ಹೆಂಗೆ ನೀಟ್ನೆಸ್ ಐತಿ. ಈ ನೀಟ್ನೆಸ್ ಈಗಿನವ್ರಿಗಂತೂ ಬರೋಂಗಿಲ್ಲ. ಈ ಬಾಕ್ಸ್ ಸ್ಪೆಷಲಿ ಎಲ್ಲರೂ ಗೊತ್ತಿರ್ಬೇಕು ಏನಪ್ಪ ಅಂತಂದ್ರೆ, ಇದು ಓನ್ಲಿ ಈ ಬಾಕ್ಸ್ ಅಷ್ಟಲ್ಲ, ಇದ್ರದ್ದೊಂದು ಈ ಬಾಕ್ಸ್ ಒಳಗೊಂದು ಫೀಲಿಂಗ್, ಎಮೋಷನ್ಸ್, ಒಂದು ಪ್ರೌಡ್, ಇನ್ನೂ ಏನೇನು ಹೇಳ್ಬೇಕಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ. ಇದು ಯೂಶ್ವಲಿ ಎಲ್ಲರಿಗೂ ನೋಡಿದ ಮೇಲೆ ಗೊತ್ತಾಗಂಗಿಲ್ಲ. ನಮ್ಮಂಥವ್ರು ನಮ್ಮ ಮನೆಯೊಳಗೆ ಯಾರೋ ಒಬ್ರು ಆರ್ಮಿಯವ್ರು ಇದ್ದವರು ಇದ್ದಷ್ಟ ಗೊತ್ತಾಗುತ್ತೆ. ಆರ್ಮಿ ಒಳಗೆ ಯೂಸ್ ಮಾಡುವಂಥ ಬಾಕ್ಸ್ ಇದು. ಇನ್ನೂ ಏನು ಹೇಳ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಇಂಟೀರಿಯರ್ ಈಗಿಂದಕ್ಕೂ ಅವಾಗಿಂದಕ್ಕೂ ಏನು ಇದಪ್ಪ ಡಿಫ್ರೆನ್ಸ್ ಅಂದ್ರೆ, ಇಷ್ಟ ಮಾಡೊಳಗೆ ಇಷ್ಟ ಚಂದ ಎಲ್ಲ ಇಟ್ಕೊತಾರೆ ನೋಡಿರಿ. ಗ್ಯಾಸ್ ಇಲ್ಲಿ ಒಲಿ, ನೋ ಗ್ಯಾಸ್ ನೋ ಸಿಲಿಂಡರ್. ಈಗೇನು ಟ್ರೆಂಡಿಂಗ್ ನಡೆದಿತ್ತಲ್ಲ, ವಾರ್ ನಡೆದೈತಿ. ಸೊ ಸಿಲಿಂಡರ್ ಭಾಳ ತುಟ್ಟಾಗ್ಯಾವು. ಒಬ್ರು ಕಿಡ್ನಿ ಮಾರಿ ತೊಗೊಂಬರ ಅಂತಾರೆ, ಒಬ್ರು ಕಣ್ಣು ಮಾರಿ ತೊಗೊಂಬರ ಅಂತಾರೆ. ಅಂಥ ಸೀನ್ ಇಲ್ಲೇ ಇಲ್ಲ ನೋಡ್ರಿ. ಎಲ್ಲರೂ ಹೋಗಿ ಕಟ್ಗೆ ಕಟ್ ಮಾಡ್ಕೊಂಬರೋದು, ಹಿಂಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಡೈಲಿ ಅಡುಗೆ ಮಾಡ್ಕೊಳ್ಳೋದು. ಒಲೆ ಒಳಗೆ ಟೇಸ್ಟ್ ಇದ್ದಷ್ಟು ಎದ್ರಾಗೂ ಇಲ್ಲ ನೋಡಿರಿ. ಈಗ ಏನಪ್ಪ ಅಂದ್ರೆ ಮೇನ್ ಹೇಳೋದು ಇಷ್ಟು, ಏನಪ್ಪ ಅಂದ್ರೆ ಪೂಜೆ ಗ್ರ್ಯಾಂಡ್ ಮಾಡ್ತಾರೆ ಮತ್ತು ಈಗಿನವ್ರು, ಮತ್ತು ಮನೆ ಒಳಗೆ ದೊಡ್ಡ ಗುಡಿ ಕಡ್ದಂಗೆ ಕಟ್ಟಿರ್ತಾರೆ. ಶೋಕಿ ಬೇಡ, ಇಷ್ಟೇ ಇದ್ದರೂ ಭಕ್ತಿ ಬೇಕು. ಭಕ್ತಿ ಇಂಪಾರ್ಟೆಂಟ್. ದೊಡ್ಡವರು ಮನ್ಯಾಗ ದೊಡ್ಡವ್ರು ಅದಾರಂದ್ರೆ ದೊಡ್ಡವ್ರದ್ದೊಂದು ಹೆದರಿಕೆ, ದೇವ್ರದ್ದೊಂದು ಭಯ ಭಕ್ತಿ ಇದ್ರಷ್ಟ ಜೀವನದಾಗ ಮುಂದೆ ಬರ್ತಾನೆ ನೋಡ್ರಿ. ಬಾತ್ರೂಮ್ ಇದೊಂದು ಸತಿ ತೋರಿಸ್ತೇನೆಂದ್ರೆ, ಈಗಿನವ್ರು ಬಾತ್ರೂಮ್ ಇದೇನು ರೂಮ್ ಐತಲ್ಲ ಅಷ್ಟು ದೊಡ್ಡ ಬಾತ್ರೂಮ್ ಇರ್ತೈತಿ. ಟಬ್ ಅಂತ ಸುಡ್ಗಾಡಂತ ಅಂದು 100 ನಮೂನಿ ಹೋಗಿರ್ತಾವೆ. ಮೊದಲೇ ಇಷ್ಟ ಬಾತ್ರೂಮ್ ಅಷ್ಟಾಗ ಬಕೆಟ್ ಇಟ್ಕೊಳ್ಳೋದು, ಅಷ್ಟಾಗ ಮಗ್ಯಾನ ಮಾಡ್ಕೊಳ್ಳೋದು. ಹೇಳಕ್ಕೆ ಹೋದ್ರೆ ಭಾಳ ಐತಿ ಮೊದಲಿಂದಕ್ಕೂ ಈಗಿಂದಕ್ಕೂ ಡಿಫ್ರೆನ್ಸ್. ನಮಗೆ ಲಿಟ್ರಲಿ ಹೇಳ್ತೀನಿ, ನನಗೆ ಮೊದಲಿನ ಭಾಳ ಇಷ್ಟ. ಮೊದಲು ಏನು ಲೈಫ್ ಲೀಡ್ ಮಾಡ್ತಿದ್ರು, ಮೊದಲು ಏನು ಉಪಯೋಗಿಸಿದ್ರು, ಇವೆಲ್ಲ ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಮನುಷ್ಯ ಹೆಂಗೆ ಫೆಸಿಲಿಟೀಸ್, ಮನುಷ್ಯ ಹೆಂಗೆ ಅಪ್ಡೇಟ್ ಹಾಕ್ಕೊಂತ ಹೋಗ್ತೈತಲ್ಲ, ಹಂಗೆ ಮನುಷ್ಯ ಹಾಳಾಗ್ತಾನೆ, ಆಯುಷ್ಯ ಕಡಿಮೆ ಆಗುತ್ತೆ, ಬಾಡಿ ಫ್ಲೆಕ್ಸಿಬಲ್ ಇರೋಂಗಿಲ್ಲ. ಸೊ ಈಗಿಂದ ಏನು ನಡೆದೈತೆ ಅಂದ್ರೆ, ನಾನು ಫ್ಯಾಕ್ಟಾಗಿ ಹೇಳಂತೀನಿ, ಈಗಿನವ್ರಿಗೆ ದಪ್ಪ ಲಘು ಆಗ್ತಾರೆ ಮತ್ತು ಆ ಒಂದು ಉತ್ಸಾಹ ಇರೋಂಗಿಲ್ಲ.
ಮತ್ತು ಸ್ಟ್ರೆಂತ್ ಇರೋಂಗಿಲ್ಲ, ಸ್ಟೆಮಿನಾ ಇರೋಂಗಿಲ್ಲ, ಆಯುಷ್ ಇರೋಂಗಿಲ್ಲ.